ಹೊಳೆಯುವ ನೀಲಿ ನೀರಿನಿಂದ ಆವೃತವಾದ ಒಂದು ಸುಂದರ ಹಸಿರು ದ್ವೀಪದಲ್ಲಿ ಅನೇಕ ಪ್ರಾಣಿಗಳು ವಾಸಿಸುತ್ತಿದ್ದವು. ಆನೆಗಳು, ಗಿಳಿಗಳು, ಜಿಂಕೆಗಳು, ಮೊಲಗಳು, ಆಮೆಗಳು ಮತ್ತು ಅವುಗಳ ನಡುವೆ ಚಿಕ್ಕಿ ಎಂಬ ಜಾಣ ಪುಟ್ಟ ಅಳಿಲು. ಆ ದ್ವೀಪವು ತಲೆಮಾರುಗಳಿಂದ ಅವರ ಮನೆಯಾಗಿತ್ತು. ಅವು ಮರಗಳ ಕೆಳಗೆ ಆಟವಾಡುತ್ತಿದ್ದವು, ಸ್ಫಟಿಕದಷ್ಟು ತಿಳಿಯಾಲ ತೊರೆಯ ನೀರನ್ನು ಕುಡಿಯುತ್ತಿದ್ದವು ಮತ್ತು ತೆಂಗಿನ ಮರಗಳ ಮೇಲಿಂದ ಸೂರ್ಯಾಸ್ತಮವನ್ನು ನೋಡುತ್ತಿದ್ದವು. ಆದರೆ ಒಂದು ಸಂಜೆ ಆಕಾಶವು ಕೆಂಪಾಯಿತು. ಶತಮಾನಗಳಿಂದ ಶಾಂತವಾಗಿದ್ದ ಹಳೆಯ ಜ್ವಾಲಾಮುಖಿಯು ಗರ್ಜಿಸಲು ಪ್ರಾರಂಭಿಸಿತು. ಧುಂ ಧುಂ. ಭೂಮಿ ನಡುಗಿತು. ಎಚ್ಚರಿಕೆಯ ಧ್ವಜದಂತೆ ಹೊಗೆ ಮೇಲಕ್ಕೆ ಏರಿತು. ಗಿಳಿಗಳು ಭಯದಿಂದ ಹಾರಿದವು. ಮಂಗಗಳು ಮರದ ತುದಿಯಿಂದ ಕಿರುಚಿದವು. ನಾವಿಲ್ಲಿಂದ ಹೋಗಲೇಬೇಕು ಎಂದು ಚಿಕ್ಕಿ ಕೂಗಿದಳು. ಅವಳ ಪುಟ್ಟ ಧ್ವನಿ ನಡುಗುತ್ತಿದ್ದರೂ ಧೈರ್ಯದಿಂದ ಕೂಡಿತ್ತು. ಆದರೆ ಎಲ್ಲರೂ ಒಪ್ಪಲಿಲ್ಲ. ಇದು ನಮ್ಮ ಮನೆ ಎಂದು ವಯಸ್ಸಾದ ಜಾಣ ಆಮೆ ಹೇಳಿತು. ನಾನು ನನ್ನ ಇಡೀ ಜೀವನವನ್ನು ಇಲ್ಲೇ ಕಳೆದಿದ್ದೇನೆ. ಆನೆ ನಿಟ್ಟುಸಿರು ಬಿಟ್ಟಿತು. ಹೊರಗೆ ಏನಿದೆ ಎಂದು ನಮಗೆ ಗೊತ್ತೇ ಇಲ್ಲ ಎಂದು ಒಂದು ಮೊಲ ಪಿಸುಗುಟ್ಟಿತು. ಚಿಕ್ಕಿ ಒಂದು ಬಂಡೆಯ ಮೇಲೆ ಹತ್ತಿ ಕಿಲಿಚಿಟ್ಟಿತು. ನಾವಿಲ್ಲೇ ಉಳಿದರೆ ಎಲ್ಲವನ್ನೂ ಕಳೆದುಕೊಳ್ಳುತ್ತೇವೆ. ಆದರೆ ನಾವಿಲ್ಲಿಂದ ಹೊರಟರೆ ನಮಗೆ ಒಂದು ಅವಕಾಶವಿದೆ. ಅವಳು ಒಂದು ಕ್ಷಣ ನಿಂತಳು. ಅವಳ ಕಣ್ಣುಗಳಲ್ಲಿ ಧೈರ್ಯ ಹೊಳೆಯುತ್ತಿತ್ತು. ನಾವು ಒಂದು ತೆಪ್ಪವನ್ನು ಕಟ್ಟೋಣ. ಒಟ್ಟಾಗಿ ನಾವು ಹುಟ್ಟು ಹಾಕೋಣ. ನಾವು ಮುಂದೆ ಸಾಗೋಣ. ನಾವು ಬದುಕುಳಿಯೋಣ. ಮಂಗಗಳು ಉತ್ಸಾಹದಿಂದ ಜಿಗಿದು ನಾವು ಬಿದಿರು ಸಂಗ್ರಹಿಸಬಹುದು ಎಂದವು. ಆನೆಗಳು ತಲೆಯಾಡಿಸಿ ನಾವು ಮರದ ದಿಮ್ಮಿಗಳನ್ನು ಸಾಗಿಸಲು ಸಹಾಯ ಮಾಡುತ್ತೇವೆ ಎಂದವು. ಪಕ್ಷಿಗಳು ಚಿಗಿಪಿಲಿಗುಟ್ಟುತ್ತಾ ನಾವು ದಾರಿಯನ್ನು ಹುಡುಕುತ್ತೇವೆ ಎಂದವು. ಒಟ್ಟಾಗಿ ಪ್ರಾಣಿಗಳು ಹಗಲು ರಾತ್ರಿ ಕೆಲಸ ಮಾಡಿದವು. ಬಳ್ಳಿಗಳನ್ನು ಕಟ್ಟುವುದು, ಮರಗಳನ್ನು ಜೋಡಿಸುವುದು, ಸಮತೋಲನವನ್ನು ಪರೀಕ್ಷಿಸುವುದು. ಚಿಕ್ಕಿ ಎಲ್ಲೆಡೇ ಇದ್ದಳು. ಎಲ್ಲವನ್ನೂ ವ್ಯವಸ್ಥೆಗೊಳಿಸುತ್ತಾ, ಸಹಾಯ ಮಾಡುತ್ತಾ ಮತ್ತು ಪ್ರೋತ್ಸಾಹಿಸುತ್ತಾ. ಜ್ವಾಲಾಮುಖಿಯು ದಿನದಿಂದ ದಿನಕ್ಕೆ ಜೋರಾಗಿ ಗರ್ಜಿಸುತ್ತಿತ್ತು. 3ನೇ ದಿನ ರಾತ್ರಿ ಉರಿಯುವ ಲಾವಾರಸವು ಅದರ ಪಕ್ಕದಿಂದ ಕೆಳಗೆ ಹರಿಯಲು ಪ್ರಾರಂಭಿಸಿತು. ಅಷ್ಟೇ, ಎಲ್ಲರೂ ಆ ದೈತ್ಯ ತೆಪ್ಪದ ಮೇಲೆ ಹತ್ತಿದರು. ಆನೆಗಳ ಶಕ್ತಿ ಮತ್ತು ಪಕ್ಷಿಗಳ ಮಾರ್ಗದರ್ಶನದೊಂದಿಗೆ ಅವರು ಅಜ್ಞಾತದೆಡೆಗೆ ಪ್ರಯಾಣ ಬೆಳೆಸಿದರು. ಅವರು ಬಿರುಗಡೆಗಳ ನಡುವೆ, ಅಲೆಗಳ ಮೇಲೆ ರಾತ್ರಿ ಇಡೀ ಹುಟ್ಟು ಹಾಕಿದರು. ಕೊನೆಗೂ ಮೋಡಗಳು ಸರಿದವು. ಅವರ ಮುಂದೆ ಒಂದು ಹೊಸ ದ್ವೀಪವಿತ್ತು. ಹಚ್ಚ ಹಸಿರಾದ, ಚೈತನ್ಯಯುತವಾದ, ಮಾಂತ್ರಿಕವಾದ. ಪ್ರತಿ ಮರದಲ್ಲೂ ಹಣ್ಣುಗಳು ತೂಗುತ್ತಿದ್ದವು. ಗಾಳಿಯಲ್ಲಿ ಜೇನಿನ ಸುವಾಸನೆ ಇತ್ತು. ತಂಪಾದ ಬುಗ್ಗೆಗಳು ಗುಳ್ಳೆಗಳನ್ನು ಬಿಡುತ್ತಾ ಹೊಳೆಯುತ್ತಿದ್ದವು. ಆಶ್ಚರ್ಯದಿಂದ ಪ್ರಾಣಿಗಳು ಉಸಿರು ಬಿಗಿ ಹಿಡಿದವು. ಚಿಕ್ಕಿ ಮುಗುಳು ನಕ್ಕಿ ಹೇಳಿದಳು, ಕೆಲವೊಮ್ಮೆ ಅತ್ಯಂತ ಕಷ್ಟಕರವಾದ ದಾರಿಯೇ ಅತಿ ಸಿಹಿಯಾದ ಮನೆಗೆ ಕೊಂಡೊಯ್ಯುತ್ತದೆ. ಅಂದಿನಿಂದ ಆ ಹೊಸ ದ್ವೀಪಕ್ಕೆ ಹೆಸರು ಸ್ವರ್ಗ ಎಂದಾಯಿತು. ಮತ್ತು ಪ್ರತಿದಿನ ಸಂಜೆ ಪ್ರಾಣಿಗಳು ಚಿಕ್ಕಿಯ ಸುತ್ತ ಸೇರುತ್ತಿದ್ದವು. ಆ ಧೈರ್ಯವಂತಿ ಅಳಿಲು ಅವರಿಗೆ ನಂಬುವುದನ್ನು, ಕಾರ್ಯೋನ್ಮುಖರಾಗುವುದನ್ನು ಮತ್ತು ಹೊಗೆಯ ಆಚೆಗೂ ಕನಸು ಕಾಣುವುದನ್ನು ಕಲಿಸಿತ್ತು. ಇಂತಹ ಇನ್ನಷ್ಟು ಕಥೆಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.